ಇವತ್ತಿನ ವಿಡಿಯೋದಲ್ಲಿ ಮಸಾಲೆಯನ್ನು ರುಬ್ಬದೆ ತುಂಬಾ ಸುಲಭದಲ್ಲಿ ಮರುವಾಯಿ ಸುಕ್ಕನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಮರುವಾಯಿನ ತೊಗೊಂಡು ನೀರು ಹಾಕಿ 3ರಿಂದ 4 ಸಲ ಚೆನ್ನಾಗಿ ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಮರಳು ಜಾಸ್ತಿ ಇರೋದ್ರಿಂದ ನೀಟಾಗಿ ತೊಳ್ಕೊಬೇಕು. ಕೆಲವೊಂದು ಮರುವಾಯಿಯಲ್ಲಿ ಮರಳು ಜಾಸ್ತಿ ಇರುತ್ತೆ. ಆ ರೀತಿ ಇದ್ದಾಗ ಒಂದು ಇಡೀ ದಿನ ಮರುವಾಯಿನ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಕೋಬೇಕು. ಓಪನ್ ಆಗಿರೋ ಮರುವಾಯಿನ ಹಾಕಬಾರ್ದು, ಹಾಳಾಗಿರುತ್ತೆ. ಹಾಗೆ ಕೆಲವೊಂದು ಮರುವಾಯಿ ವೇಟ್ ಇರಲ್ಲ, ಹಗೂರಾಗಿರುತ್ತೆ, ಅದನ್ನು ಕೂಡ ಹಾಕ್ಲಿಕ್ಕೆ ಹೋಗಬಾರ್ದು, ಅದು ಕೂಡ ಹಾಳಾಗಿರುತ್ತೆ. ನಂತರ ಇದನ್ನು ಹೇಗೆ ಬಿಡಿಸೋದಂತ ನೋಡೋಣ. ಈ ರೀತಿಯಾದ ಕಾಯಿ ತುರಿಯೋ ಮಣೆ ಅಥವಾ ಕತ್ತಿ ಬರುತ್ತಲ್ಲ, ಅದನ್ನು ತಗೊಂಡು ನೋಡಿ ಈ ರೀತಿ ಮಧ್ಯದಲ್ಲಿ 2 ಭಾಗನ ಮಾಡಿಕೊಂಡು ಮಾಂಸನ ಬಿಡಿಸ್ಕೋಬೇಕು. ಇದರಲ್ಲಿ ಒಂದು ಭಾಗನಷ್ಟೇ ಚಿಪ್ಪಿನ ಸಮೇತ ಹಾಕೋತಾ ಇದ್ದೀನಿ. ಚಿಪ್ಪು ಬೇಡ ಅಂತಂದರೆ ಬರೀ ಮಾಂಸನಷ್ಟೇ ಬಿಡಿಸಿ ಹಾಕೋಬಹುದು. ಈ ರೀತಿ ಬಿಡಿಸ್ಲಿಕ್ಕೆ ಕಷ್ಟ ಆದರೆ ಅಥವಾ ಟೈಮ್ ಜಾಸ್ತಿ ತಗೊಳುತ್ತೆ ಅನಿಸಿದರೆ ಆಲ್ರೆಡಿ ಕ್ಲೀನ್ ಮಾಡಿರೋ ಮರುವಾಯಿನ ಸಿಗುತ್ತೆ, ಅದನ್ನು ತಂದು ಕೂಡ ಮಾಡ್ಕೋಬಹುದು. ಈ ರೀತಿ ಚಿಪ್ಪಿದ್ರೆ ಇಷ್ಟ ಆಗಲ್ಲ ಅನ್ನೋರು ಚಿಪ್ಪನ್ನೆಲ್ಲ ತೆಗೆದು ಬರೀ ಮಾಂಸನಷ್ಟೇ ಹಾಕೋಬಹುದು. ನಾನಿಲ್ಲಿ ಒಂದು ಚಿಪ್ಪನ್ನು ಇಟ್ಟು ನೋಡಿ ಈ ರೀತಿ ಎಲ್ಲವನ್ನು ಬಿಡಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸುಕ್ಕ ಹೇಗೆ ಮಾಡೋದಂತ ನೋಡೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಅಥವಾ ಮಡಕೆನ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಯಾವ ಎಣ್ಣೆ ಬಳಸ್ತೀರಾ ಅದನ್ನು ಹಾಕೋಬಹುದು. ಎಣ್ಣೆ ಬಿಸಿ ಆದಮೇಲೆ ಒಂದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಬೇಕಿದ್ದರೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೋಬಹುದು. ನೋಡಿ ಈ ರೀತಿ ನೀಟಾಗಿ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಪೇಸ್ಟ್ ಇಲ್ಲ ಅಂತ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು. ನಂತರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಟೊಮೆಟೊನ ಹಾಕೋಬೇಕು. 2 ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬೇಗ ಮೆತ್ತಗಾಗಲಿಕ್ಕೆ ಒಂದು 1/4 ಚಮಚ ಆಗುವಷ್ಟು ಉಪ್ಪು ಹಾಕಿ ಟೊಮೆಟೊನ ಚೆನ್ನಾಗಿ ಹುರ್ಕೋಬೇಕು. ಒಂದು 2 ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಮೆತ್ತಗಾದ ಬಿಡಿಸಿಟ್ಕೊಂಡಿರೋ ಮರುವಾಯಿನ ಹಾಕ್ಕೊಂಡ್ರೆ ಆಯಿತು. ಈ ನೀರು ಸಮೇತ ಹಾಕೋಬೇಕು. ಹಾಗೆ ಒಂದು 1/4 ಚಮಚ ಅರಿಶಿನದ ಪುಡಿ, ಅರ್ಧ ಚಮಚ ಖಾರದ ಪುಡಿ, ಹಾಗೆ ಒಂದು ಅರ್ಧ ಚಮಚ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಪುಡಿನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡಬೇಕು. ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಸುಕ್ಕಾಗಿರೋದ್ರಿಂದ ಇದು ಡ್ರೈ ಆಗುತ್ತೆ, ಜಾಸ್ತಿ ಉಪ್ಪು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಮಸಾಲೆ ಪುಡಿನೆಲ್ಲ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಂತರ ಕಾಯಿ ತುರಿನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಚಿಕ್ಕದಾಗಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ, ಬಾಯಿಗೆ ಸಿಗಬಾರ್ದು ಅಂತ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡಬೇಕು. ಉಪ್ಪಾಗಲಿ ಖಾರ ಆಗಲಿ ಏನಾದರೂ ಕಡಿಮೆ ಇದ್ದರೆ ಚೆಕ್ ಮಾಡ್ಕೊಂಡು ಇವಾಗಲೇ ಸೇರಿಸ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡಿ. ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಮಧ್ಯದಲ್ಲಿ ಆವಾಗ ತಿರುಗಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ. ನೋಡಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಗ್ರೇವಿ ಥರ ಕೂಡ ಮಾಡ್ಕೋಬಹುದು. ಚಿಪ್ಪನ್ನೆಲ್ಲ ತೆಗೆದು ಬರೀ ಮರುವಾಯಿಯ ಮಾಂಸನಷ್ಟೇ ಹಾಕಿ ಸುಕ್ಕ ಮಾಡಿಕೊಂಡ್ರೆ ಚಪಾತಿ, ರೊಟ್ಟಿ, ನೀರು ದೋಸೆಗೆಲ್ಲ ಸೂಪರ್ ಆಗಿರುತ್ತೆ. ಕೊನೆಗೆ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೋವ್ನ ಆಫ್ ಮಾಡಿಕೊಂಡ್ರೆ ಮರುವಾಯಿ ಸುಕ್ಕ ರೆಡಿ ಆಗುತ್ತೆ. ನೋಡಿ ಈ ರೀತಿ ಮಸಾಲೆಯನ್ನು ರುಬ್ಬದೆ ತುಂಬಾ ಸುಲಭದಲ್ಲಿ ಬೇಗನೆ ಮಾಡ್ಕೋಬಹುದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬಹುದು. ಅನ್ನಕ್ಕೆ ಟೊಮೆಟೊ ರಸಮ್ನ ಮಾಡಿಕೊಂಡು ಈ ರೀತಿ ಮರುವಾಯಿ ಸುಕ್ಕ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕುಚ್ಚಲಕ್ಕಿ ಗಂಜಿ ಜೊತೆನೂ ಸಖತ್ತಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.